ಅವರು ಎಲ್ಲರ ಮೇಲೆ ಟಾಂಗು ಅದು ಇದು ಕೊಟ್ಕೊಂಡ್ರೆ ಕೂಡ ಇನ್ನು ನಡಿಬೇಕಂತ ಕೇಳಿದ್ರೆ ಏನು ಬಿಗ್ ಬಾಸ್ ಅನ್ನೋದು ನಡಿಬೇಕಂದ್ರೆ ಎಲ್ಲ ಇದುಗಳು ಆಗಲೇಬೇಕು. ಬಿಗ್ ಬಾಸಲ್ಲಿ ನಾವು ಹೋಗಿದ್ವಿ, ನಮ್ಮ ವೈಯಕ್ತಿಕ ನಾವು ಯಾವ ಥರ ಇದ್ವಿ, ನಮ್ಮ ರಿಯಾಲಿಟಿಯನ್ನು ತೋರಿಸಿದ್ರೆ ಅದು ಬಿಗ್ ಬಾಸ್ ಅನ್ನೋದು. ನಾವು ಇಲ್ಲೆಲ್ಲೋ ಒಂಥರ ಕೋಪದಲ್ಲಿ ಇರ್ತೀವಿ, ಬಿಗ್ ಬಾಸಲ್ಲಿ ಹೋಗಿದ ತಕ್ಷಣ ನಾವು ಸಾಧಾರಣವಾಗಿ ಸೈಲೆಂಟಾಗಿ ನಾವೇನೋ ನಮಸ್ಕಾರ ಕೊಂಡಿರ್ತೀವಿ ಅಂತ ಕೇಳಿದ್ರೆ ಅದು ಬಿಗ್ ಬಾಸಲ್ಲಿ ನಡೆಯೋದಿಲ್ಲ. ಅದನ್ನ ಜನ ಯಾರು ನೋಡೋದು ಇಲ್ಲ. ಅಲ್ಲಿ ನಮ್ಮ ರಿಯಾಲಿಟಿ, ಅದು ಬಿಗ್ ಬಾಸ್ ಅಂದರೆ ಒಂದು ರಿಯಾಲಿಟಿ ಶೋ, ಅಲ್ಲಿ ರಿಯಲ್ ಆಗಿರಬೇಕು. ಆ ರಿಯಲ್ ಆಗಿದ್ದು ನೀನು ಗೆದ್ದು ಬರಬೇಕು. ಸೊ ಎಲ್ಲೋ ಒಂದು ಕಡೆ ನಮ್ಗೆ ಅನಿಸ್ತಾ ಇದೆ ಗಿಲ್ಲಿ ಅವ್ರು ಗೆದ್ದು ಬರ್ತಾರೆ ಅಂತ ಅನಿಸ್ತಾ ಇದೆ. ಜೈ ಗಿಲ್ಲಿ. ಗಿಲ್ಲಿ ಅಂದರೆ ಕಾಮಿಡಿ ಅಂದ್ರೆ ಅದೇ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಬಿಗ್ ಬಾಸಲ್ಲಿ ಬಂದಮೇಲೆ ನಿಮ್ಮ ರಿಯಾಲಿಟಿ ಶೋ, ನೀವು ರಿಯಲ್ ಆಗಿ ಯಾವ ಥರ ಇರ್ತಾರೆ. ಕಾಮಿಡಿ ಅಂದರೆ ನಿಮ್ಮ ಒಂದು ಜಸ್ಟ್ ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅದು. ಅದನ್ನ ಇಟ್ಕೊಂಡು ನೀವು ಮುಂದೆ ಎಲ್ಲ ತೊಗೊಂಡು ಹೋಗ್ಬೇಕು. ಬಿಗ್ ಬಾಸಲ್ಲಿ ನೀವು ಕಾಮಿಡಿನೂ ಇರಬೇಕು, ಕೋಪನೂ ಇರಬೇಕು, ನಗುನೂ ಇರಬೇಕು, ಅಳುನೂ ಇರಬೇಕು, ಎಲ್ಲ ಆಲ್ ಇನ್ ಒನ್ ಸೇರಿದ್ರೆ ಅಲ್ಲಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ರಿಯಾಲಿಟಿ ಗೊತ್ತಾಗೋದು. ಒಂದು ನೋಡ್ತಾ ಇದ್ದೀರಾ ಸರ್, ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಸುದೀಪ್ ಸರ್ ಅಂತಲೂ ಕರ್ರಾವಾಗಿ ಹೇಳ್ಕೊಂಡು ಹೋಗ್ತಾರೆ. ನನಗೇನು ಬಿಗ್ ಬಾಸಲ್ಲಿ ಶನಿವಾರ ಬಂದವ್ರು ಬಂದರೆ ಸುದೀಪ್ ಸರ್ ನೋಡೋದೇ ನಮಗೆ ಒಂಥರ ಕುತೂಹಲ ಸರ್. ಅವ್ರಿಗೆ ಏಜ್ ಹೇಳೋದು ಬೇಕಾಗಿಲ್ಲ, ಏಜ್ ಹೇಳಿದ್ರೆ ಒಂಥರ ಎಲ್ಲೋ ಒಂದು ಕಡೆ ನಮಗೆ ಬೇಜಾರಾಗುತ್ತೆ ಅಭಿಮಾನಿಗಳಿಗೆ. ಬಟ್ ಏನು ಸರ್ ಆ ರೇಂಜಿಗೆ ಕಾಣಿಸ್ತಾರೆ ಇವಾಗಲೂ. ಅವ್ರು ಮಾಡೋವಂಥ ಪ್ಯಾಷನು, ಆ ಡ್ರೆಸ್ಸಿಂಗ್ನೆಸ್ಸು, ಹಬ್ಬ ನಮಗೆ ಒಂಥರ ಎಲ್ಲೋ ಒಂದು ಕಡೆ ನಾವು ಅವ್ರಿಗೇನೋ ಚಿಕ್ಕವರಾದ್ರೂ ಆ ಒಂದು ಇದು ಮಾಡೋದಕ್ಕೆ ಬೀಟ್ ಹೊಡಿಯೋದಕ್ಕಾಗಲ್ಲ. ನಾವೆಲ್ಲ ಯಾರೂ ಬೀಟ್ ಹೊಡಿಯೋದಕ್ಕಾಗಲ್ಲ. ಬಟ್ ಸುದೀಪ್ ಸರ್ ಅಂತೂ ಮಸ್ತಾಗಿ ಮಾಡ್ತಾಯಿದ್ದಾರೆ. ಬಟ್ ಸುದೀಪ್ ಸರ್ ಕರ್ರಾಗಿ ಹೇಳ್ಕೊಂಡು ಹೋಗ್ತಾರೆ. ಬಿಗ್ ಬಾಸ್ಗೆ ಅವ್ರು ಬಿಟ್ಟು ಬೇರೆ ಯಾರು ಶೂಟ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈಗೇನು ನಡೀತಾ ಇದೆ ಈ ಬಿಗ್ ಬಾಸಲ್ಲಿ, ಅವರು ಬಂದಿರೋಂಥ ಪಾತ್ರಧಾರಿಗಳು ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ಮಲ್ಲಮ್ಮ ಅನ್ನೋರನ್ನ ಕೂಡ ಅದೇನು ಬಿಗ್ ಬಾಸಿಂದ ಇದು ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಆ ಮಲ್ಲಮ್ಮ ಅವ್ರು ಕೂಡ ಹೇಳಿದ್ದಾರೆ, ಏನು ಮಾಡೋದು, ಎಲ್ಲರೂ ನನ್ನ ತಾಯಿ ಅಮ್ಮ ಅಂದ್ಬಿಡ್ತಾರೆ, ಎಲ್ಲರೂ ಯಾರೂ ನನ್ನ ಮೇಲೆ ಫೈಟಿಂಗೇ ಬರೋದಿಲ್ಲ. ಸೊ ಹಂಗಾಗಿ ನಂದೇನು ಅಲ್ಲಿ ಇದೇ ಇಲ್ಲ, ಎಲ್ಲರೂ ನ್ಯಾಚುರಲಾಗಿ ಇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅವರು ಪಾಪ ಇದಾಗೋಯ್ತು. ಇನ್ನು ಸರ್ ಯಾರು ಇಷ್ಟ ಅಂತ ಕೇಳಿದ್ರೆ ಈಗ ಎಲ್ಲರ ಬಾಯಲ್ಲೂ ಇರೋದು ಗಿಲ್ಲಿ ಹಿಡಿದ ವಿನ್ನಿಂಗ್ ಅಂತೇಳಿ ಹೇಳ್ಬೋದು. ಯಾಕಂತ ಕೇಳಿದ್ರೆ ಅವರು ಬಡತನದಿಂದ ಬೆಳೆದಿರೋರು. ಏನೊಂದು ಸಣ್ಣ ಒಂದು ಯೂಟ್ಯೂಬ್ ಚಾನಲ್ ಅಂತ ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ತಮ್ಮ ಹಳ್ಳಿಗಳಲ್ಲಿ ಏನು ಪಾತ್ರಗಳಲ್ಲಿ ಇದು ಮಾಡಿಕೊಂಡು ಅವರು ಇವತ್ತು ಮುಂದೆ ಬಂದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಝೀರೋಯಿಂದ ಹೀರೋ ನೀನು ಕೂಡ ಆಗ್ಬೋದು ಅನ್ನೋದು ಅವ್ರ ಸ್ಟೋರಿಯಲ್ಲಿ ನಾವು ತಿಳ್ಕೊಬೋದು. ಯಾಕಂದರೆ ಇವತ್ತು ಗಿಲ್ಲಿ ಮತ್ತು ಏನು ರಕ್ಷಿತಾ ಅಂತಿದ್ದಾರೆ, ಅವ್ರು ಇಲ್ಲದೆ ಹೋದರೆ ಬಿಗ್ ಬಾಸೇ ನಡೆಯೋದಿಲ್ಲ. ಪ್ರತಿಯೊಬ್ಬರು ಒಂಥರ ಕುತೂಹಲದಿಂದ ನೋಡ್ತಾರೆ. ನಮ್ಮ ಏನು ಇವರು ಸಪ್ತಮಿ ಅಲ್ಲ ಇವರು ಅಶ್ವಿನಿ ಗೌಡ ಅವರು ಕೂಡ ಅಷ್ಟೇ ಕರಾಬಾಗಿ ಹೇಳ್ಕೊಂಡು ಹೋಗ್ತಾಯಿದ್ದಾರೆ. ಆದ್ರೂ ಎಲ್ಲೋ ಒಂದು ಕಡೆ ಅವರಿಬ್ಬರು ಇದ್ದರೆ, ಈಗ ರಕ್ಷಿತ್ ಅವರಿದ್ದರೆ ಅವರು ಏನು ಮಾತಾಡ್ತಾರೆ ಅನ್ನೋ ಒಂದು ಕುತೂಹಲಕ್ಕೆ ಎಲ್ಲರೂ ಟಿ ವಿ ಮುಂದೆ ಕಾಯ್ತಾ ಇರ್ತಾರೆ. ಯಾಕಂದರೆ ಅವ್ರ ಹತ್ರ ಆ ಮಾತಾಡೋಂಥ ಶೈಲಿ ಎಲ್ರಿಗೂ ಒಂಥರ ಇಷ್ಟ ಆಗುತ್ತೆ. ಸೊ ಇನ್ನು ಅಶ್ವಿನಿ ಗೌಡ ಅವರು ಎಲ್ಲರ ಮೇಲೆ ಟಾಂಗು ಅದು ಇದು ಕೊಟ್ಕೊಂಡ್ರೆ ಕೂಡ ಇನ್ನು ನಡಿಬೇಕಂತ ಕೇಳಿದ್ರೆ ಏನು ಬಿಗ್ ಬಾಸ್ ಅನ್ನೋದು ನಡಿಬೇಕಂದ್ರೆ ಎಲ್ಲ ಇದುಗಳು ಆಗಲೇಬೇಕು. ಬಿಗ್ ಬಾಸಲ್ಲಿ ನಾವು ಹೋಗಿದ್ವಿ, ನಮ್ಮ ವೈಯಕ್ತಿಕ ನಾವು ಯಾವ ಥರ ಇದ್ವಿ, ನಮ್ಮ ರಿಯಾಲಿಟಿಯನ್ನು ತೋರಿಸಿದ್ರೆ ಅದು ಬಿಗ್ ಬಾಸ್ ಅನ್ನೋದು. ನಾವು ಇಲ್ಲೆಲ್ಲೋ ಒಂಥರ ಕೋಪದಲ್ಲಿ ಇರ್ತೀವಿ, ಬಿಗ್ ಬಾಸಲ್ಲಿ ಹೋಗಿದ ತಕ್ಷಣ ನಾವು ಸಾಧಾರಣವಾಗಿ ಸೈಲೆಂಟಾಗಿ ನಾವೇನೋ ನಮಸ್ಕಾರ ಕೊಂಡಿರ್ತೀವಿ ಅಂತ ಕೇಳಿದ್ರೆ ಅದು ಬಿಗ್ ಬಾಸಲ್ಲಿ ನಡೆಯೋದಿಲ್ಲ. ಅದನ್ನ ಜನ ಯಾರು ನೋಡೋದು ಇಲ್ಲ. ಅಲ್ಲಿ ನಮ್ಮ ರಿಯಾಲಿಟಿ, ಅದು ಬಿಗ್ ಬಾಸ್ ಅಂದರೆ ಒಂದು ರಿಯಾಲಿಟಿ ಶೋ, ಅಲ್ಲಿ ರಿಯಲ್ ಆಗಿರಬೇಕು. ಆ ರಿಯಲ್ ಆಗಿದ್ದು ನೀನು ಗೆದ್ದು ಬರಬೇಕು. ಸೊ ಎಲ್ಲೋ ಒಂದು ಕಡೆ ನಮ್ಗೆ ಅನಿಸ್ತಾ ಇದೆ ಗಿಲ್ಲಿ ಅವ್ರು ಗೆದ್ದು ಬರ್ತಾರೆ ಅಂತ ಅನಿಸ್ತಾ ಇದೆ. ಜೈ ಗಿಲ್ಲಿ. ಇನ್ನೊಂದು, ನಿನ್ನೆ ಸುದೀಪ್ ಸರು ಅಶ್ವಿನಿ ಅವರಿಗೆ ತುಂಬ ಕ್ಲಾಸ್ ತೊಗೊಂಡ್ರು, ಹೇಗಿತ್ತು ಆ ಕ್ಲಾಸು? ಸರ್ ಆ ಕ್ಲಾಸು ಈಗ ಅದು ಅಂದರೆ ಅವ್ರನ್ನೇ ಕಲಾವಿದರಿಗೆ ಬೂಡು ತೋರಿಸಿದ್ರು ಅಂತ ಅಲ್ಲ, ಅದು ಮಾಡ್ಬಾರ್ದು ಆ್ಯಕ್ಚುಲಿ. ಈಗ ನೋಡಿ ಸರ್, ಬಿಗ್ ಬಾಸಲ್ಲಿ ಒಳಗೆ ಹೋಗ್ಬೇಕಂತೇಳಿದ್ರೆ ಕೆಲವೊಂದು ರೂಲ್ಸು ನಿಯಮಗಳನ್ನು ಇರ್ತದೆ. ಈಗ ಯಾರೂ ಅಷ್ಟೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ, ಅಥವಾ ಒಂಥರ ಅವಾಚ್ಯ ಶಬ್ದಗಳು ಬಳಸೋಂಗಿಲ್ಲ, ಅಥವಾ ಈ ನಾವು ಶೂ ಆಗಿರ್ಬೋದು ಇನ್ನಿತರ ಒಂಥರ ಕೆಟ್ಟು ವರ್ತನೆಗಳು ಮಾಡೋಂಗಿಲ್ಲ. ಬಿಗ್ ಬಾಸ್ಗೆ ಹೋದ್ಮೇಲೆ ನೀವು ರಿಯಲ್ ಆಗಿರಿ, ನೀವು ಅದನ್ನೇ ತೋರಿಸ್ಬೇಕು, ಅದನ್ನೇ ಮಾಡಬೇಕು, ಆ ಥರ ಏನಿಲ್ಲ. ನಿಮಗೆ ಕೋಪ ಇತ್ತಾ ಅದು ಬೇರೆ ರೂಪದಲ್ಲೂ ತೋರಿಸ್ಬೋದು. ಬರೀ ಮಾತಲ್ಲೇ ಹೇಳಬೇಕು. ಅದು ನಿಮ್ಮ ಕೋಪ ಇತ್ತು ಅಂತ ಇಟ್ಕೊಳ್ಳಿ, ನೀವು ಗೇಮ್ ಏನೋ ಬಿಡ್ತಾರಲ್ಲ ಬಿಗ್ ಬಾಸಲ್ಲಿ, ಸೊ ಅವ್ರ ಮೇಲೆ ನೀವು ಗೆದ್ದು ತೋರಿಸಿ ನಿಮ್ಮ ಪವರ್ನ. ಒಂದು ಮಾತೇನೋ ಅಂದ್ಬಿಟ್ರೆ, ಒಂದು ಏಟ್ ಹಾಕ್ಬಿಟ್ರೆ, ಅಥವಾ ಒಂದು ಯಾವುದೋ ಒಂದು ಚಪ್ಪಲಿನೋ ಅಥವಾ ಇನ್ನಿತರ ಒಂದು ಕೆಟ್ಟದಾಗ ತೋರಿಸ್ಬಿಟ್ರೆ ಅದರಲ್ಲಿ ನಿಮಗೆ ಇದಾಗೋದಿಲ್ಲ. ಓಕೆನಾ? ಶೋ ನಡಿಬೇಕಂತ ಕೇಳಿದ್ರೆ ಜನ ನಿಮ್ಮನ್ನು ಒಬ್ಬರಲ್ಲ ಕೋಟ್ಯಾನ್ ಜನ ನೋಡ್ತಾ ಇರ್ತಾರೆ. ಸೊ ನಿಮ್ಮಲ್ಲಿ ವ್ಯಕ್ತಿತ್ವ, ನಿಮ್ಮ ರಿಯಾಲಿಟಿ ಏನಂತ ಕೇಳಿ ಜನಗಳಿಗೆ ಗೊತ್ತಾಗುತ್ತೆ. ಸೊ ಈ ಥರ ಇರೋ ಸಂದರ್ಭದಲ್ಲಿ ನೀವು ಅದನ್ನು ಜನ ನೋಡ್ತಾ ಇದ್ದಾರೆ ಅಂತ ಊಹೆ ಮಾಡಿಕೊಂಡು ಇದು ಮಾಡೋದಲ್ಲ. ಬಟ್ ನಮ್ಮಿಂದ ಏನು ಒಂದು ಮೆಸೇಜ್ ಹೋಗುತ್ತೆ, ಹೊರಗಡೆ ಏನು ಒಂದು ಮೆಸೇಜ್ ಹೋಗುತ್ತೆ ಅನ್ನೋದು ನಿಮಗೆ ಬರೀ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೇನೋ ಕೋಪ ಇದೆ ಅಂತ ಕೇಳಿ ನೀವು ಆ ಥರ ಇದು ಮಾಡೋದು ಚೆನ್ನಾಗಿರಲ್ಲ. ಬಟ್ ರೂಲ್ಸ್ ಹಾಕಿದ್ದಾರೆ, ರೂಲ್ಸಲ್ಲಿ ನೀವು ಒಳಗೋದ್ಮೇಲೆ ಅದರ ಪದ್ಧತಿಯಿಂದ ಇರಬೇಕು. ಹಿಂದಿನ ಸೀಸನ್ಗಳಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಹೊರಗೆ ಹಾಕಿದ್ದುಂಟು. ಬಟ್ ಈ ಸಲ ಗಿಲ್ಲಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು. ಇದು ಸ್ವಲ್ಪ ನನಗೂ ಬೇಜಾರಾಗ್ತಾ ಇದೆ. ನಾನು ವೀಡಿಯೋದಲ್ಲಿ ನೋಡಿದೆ, ಸುದೀಪ್ ಸರ್ ಯಾಕೆ ಅಷ್ಟು ಅದನ್ನು ಇದರಲ್ಲಿ ತೊಗೊಂಡ್ರು ನನಗೂ ಅರ್ಥ ಆಗಲಿಲ್ಲ. ಯಾಕಂತ ಕೇಳಿದ್ರೆ ಹಿಂದೆ ನಾವು ನೋಡಿರ್ಬೇಕಾದ್ರೆ ಹೌದು ಅದನ್ನು ಸಿಂಪಲ್ಲಾಗಿ ಇನ್ಮೇಲೆ ಯಾರು ಆ ಥರ ಮಾಡಬಾರ್ದು, ಪನಿಷ್ಮೆಂಟ್ಸ್ ಅಂತೇಳಿ ಸಿಂಪಲ್ಲಾಗಿ ಎಲ್ಲ ಒಂದು ಕಡೆ ಈಸಿಯಾಗಿ ತೊಗೊಂಡ್ರು. ಯಾಕಂತ ಗೊತ್ತಿಲ್ಲ. ಬಟ್ ಆ ಥರ ತೊಗೋಬಾರ್ದಾಗಿತ್ತು. ಇರಲಿ ಸುದೀಪ್ ಸರ್ ಅಂತ ಕೇಳಿದ್ರೆ ಅವ್ರು ಬಿಗ್ ಬಾಸ್ ನಡೆಸ್ತಾ ಇದ್ರಿಂದ ಅವ್ರಿಗೊಂದು ಟ್ಯಾಲೆಂಟ್ ಇದೆ. ಅವ್ರು ಆ ಥರ ತೊಗೊಂಡಿದ್ದಾರೆ ಅಂದರೆ ಅದರಲ್ಲಿ ಇನ್ನೇನೋ ಒಂದು ಅರ್ಥ ಇರುತ್ತೆ. ಆ ಅರ್ಥ ಇನ್ನೇನು ನಮ್ಮ ಬಿಗ್ ಬಾಸ್ ಮುಗಿಸ್ಕೊಳ್ಬೇಕು ನಮ್ಗೆ ಗೊತ್ತೂ ಆಗ್ಬೋದು. ಯಾಕಂತ ಕೇಳಿದ್ರೆ ಇವತ್ತು ಅವ್ರಿಗೆ ಏನಾಗಿದೆ ಅದನ್ನು ಅವ್ರು ಇಷ್ಟು ಈಸಿಯಾಗಿ ಬಿಡೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇದು ಮಾಡ್ಬೋದು. ಆದ್ರೂ ಎಲ್ಲೋ ಒಂದು ಕಡೆ ಆ ಥರ ಬಿಟ್ಟಿದ್ದು ಬೇಸರ ಆಗುತ್ತೆ. ಇರಲಿ, ಅದನ್ನ ಗಿಲ್ಲಿ ಅವರಂತೂ ಇಷ್ಟ ಅಂತ ಹೇಳ್ತಾ ಇದ್ರು. ಹೊರಗಡೆ ಒಂದಿಷ್ಟು ಟಾಕ್ ಇದೆ, ಗಿಲ್ಲಿಗೆ ಹುಡುಗಿರ ಮೇಲೆ ಫನ್ ಮಾಡೋದು ಬಿಟ್ಟು ಬೇರೆ ಕಡೆ ಅವ್ರದ್ದು ಫನ್ನೇ ವರ್ಕ್ ಆಗ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಆರೋಪ ಇದೆ. ಯಾವುದೇ ಶೋಗಳಲ್ಲಿ ಇರಲಿರಿ, ಅಲ್ಲಿ ಲವರ್ ಅನ್ನೋದು ಒಬ್ಬಳನ್ನು ಕ್ರಿಯೇಟ್ ಮಾಡಿಕೊಂಡು ತಾನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ.
ಅದು ಕಾಮಿಡಿ ಹೆಂಗಾಗುತ್ತೆ? ಒಬ್ಬರ ಮರ್ಯಾದೆ ತೆಗೆದು ಕಾಮಿಡಿ ಮಾಡುವಂಥದ್ದು ಸರಿನಾ ಅನ್ನೋದು. ಇಲ್ಲ, ಸರಿ ಇಲ್ಲ. ಈಗ ಅದನ್ನು ತುಂಬ ಕಾಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ. ನೀವೇನು ಕಾಮಿಡಿ ಮಾಡ್ತೀರಾ ಅದು ಕಾಮಿಡಿ ಮಾಡಿದ್ರೆ ನಗೋ ಥರ ಇರಬೇಕು, ಇನ್ನೊಬ್ಬರನ್ನ ಅದು ಡೌನ್ ಮಾಡೋ ಥರ ಇರಬಾರ್ದು. ನೀವೇನೋ ಒಂದು ಕಾಮಿಡಿ ಮಾಡಿದ್ರೆ ಅದು ಈಗ ಯಾರೋ ಒಬ್ಬರಿಗೆ ಅದು ಕಾಮಿಡಿ ಥರನೇ ಇರಬೇಕು, ಕೆಲವರು ನಗು ಬರಬೇಕು, ಅದನ್ನು ಕಾಮಿಡಿ ಅಂತಾರೆ. ಹಂಗಂತ ನೀವು ಕಾಮಿಡಿ ಮಾಡ್ತೀರ ಅಂತ ಕೇಳಿ ಅಲ್ಲಿ ಕಾಮಿಡಿ ಮಾಡೋಕೆ ಹೋಗ್ತೀರಾ, ಹೋಗಿ ಒಪ್ಕೊಳ್ತೀವಿ, ಆದರೆ ಅದು ಕಾಮಿಡಿ ಆಗಿರಬೇಕು. ಹಂಗಂತ ನೀವು ಯಾರೋ ಒಬ್ಬರನ್ನ ಡೌನ್ ಮಾಡೋ ಥರ, ಅಂದರೆ ಅವರ ಇಮೇಜ್ನ ಡೌನ್ ಮಾಡೋ ಥರ ಇರಬಾರ್ದು. ಅದನ್ನು ಯಾರು ಅಷ್ಟೇ ಅಲ್ಲಿ ಯಾರು ಒಪ್ಪೋದಿಲ್ಲ. ಈಗಾಗಲೇ ಅದ್ರ ಬಗ್ಗೆ ಕೂಡ ಹೇಳಿದ್ದಾರೆ, ಈ ಥರ ಕಾಮಿಡಿ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಒಂದು ಕಡೆ ನಮ್ಮ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ, ಆ ಥರ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಅದು ಅವಶ್ಯಕತೆ ಇಲ್ಲ. ಅಂದರೆ ಗಿಲ್ಲಿ ಅಂದರೆ ಕಾಮಿಡಿ ಅಂದ್ರೆ ಅದೇನೇ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಬಿಗ್ ಬಾಸಲ್ಲಿ ಬಂದಮೇಲೆ ನಿಮ್ಮ ರಿಯಾಲಿಟಿ ಶೋ ನೀವು ರಿಯಲ್ ಆಗಿ ಯಾವ ಥರ ಇರ್ತಾರೆ, ಕಾಮಿಡಿ ಅಂದರೆ ನಿಮ್ಮ ಅದೊಂದು ಜಸ್ಟ್ ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅದು. ಅದನ್ನ ಇಟ್ಕೊಂಡು ನೀವು ಮುಂದೆ ಎಲ್ಲ ತೊಗೊಂಡು ಹೋಗ್ಬೇಕು. ಬಿಗ್ ಬಾಸಲ್ಲಿ ನೀವು ಕಾಮಿಡಿನೂ ಇರಬೇಕು, ಕೋಪನೂ ಇರಬೇಕು, ನಗುನೂ ಇರಬೇಕು, ಅಳುನೂ ಇರಬೇಕು, ಎಲ್ಲ ಆಲ್ ಇನ್ ಒನ್ ಸೇರಿದ್ರೆ ಅಲ್ಲಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ರಿಯಾಲಿಟಿ ಗೊತ್ತಾಗೋದು. ಒಂದನ್ನೇ ನೀವು ಹೇಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಈಗ ರಕ್ಷಿತಾ ಶೆಟ್ಟಿ ಅವರು ಹೇಗೆ ಆಡ್ತಾ ಇದ್ದಾರೆ? ಅವ್ರದ್ದು ಸರ್ ಸ್ಟಾರ್ಟಿಂಗಲ್ಲಂತೂ ಅವ್ರನ್ನ ಏನು ಸ್ಟಾರ್ಟಿಂಗು ಫಸ್ಟ್ನೇ ದಿವಸ ಬಂದಿದ್ದ ತಕ್ಷಣ ಅವ್ರನ್ನ ರಿಜೆಕ್ಟ್ ಆಗಿದೆ ಅನ್ನೋ ಒಂದು ಪದ ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ತುಂಬ ಬೇಸರ ಆಯಿತು. ಯಾಕಂತ ಕೇಳಿದ್ರೆ ಯಾಕೆ ಆ ಥರ ಕರೆದು ಅಷ್ಟು ಬೇಗ ಅವ್ರನ್ನ ಯಾಕೆ ಆ ಥರ ಇದು ಮಾಡಿದ್ರು, ಆ ಥರ ಸಿಚುವೇಶನ್ ಇದ್ದರೆ ಅವ್ರು ಕರೆಯೋದೇ ಅವಶ್ಯಕತೆ ಇರಲಿಲ್ಲ ಅನ್ನೋ ಒಂದು ಟ್ಯಾಕ್ಸು ಕಾಮೆಂಟ್ಸು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು. ಆದರೆ ಎಲ್ಲೋ ಒಂದು ಕಡೆ ಅವ್ರನ್ನ ಎಲ್ಲೋ ಇಟ್ಟು ಮತ್ತೆ ಅವ್ರನ್ನ ಕರ್ಕೊಂಡು ಈಗ ಹೇಳ್ಬೇಕಂದ್ರೆ ಒಂಥರ ಬಿಗ್ ಬಾಸ್ ಶೋಗೆ ಇನ್ನೂ ಸ್ವಲ್ಪ ಒಂದು ಕಳೆ ಬಂದಂಗೆ ಆಯಿತು. ಸೊ ಈಗ ಅವರು ಏನಿದ್ರು ಕೂಡ ಯಾರಿಗೇ ಆಗಿರಲಿ ಅವ್ರದ್ದು ಏನಂತ ಕೇಳಿದ್ರೆ ಅವ್ರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಅವ್ರಿಗೆ ಯಾರಿಗೂ ಅಷ್ಟೇ ಅದು ಇದು ನೋಡೋದಿಲ್ಲ, ಇವ್ರು ದೊಡ್ಡವರು ಅಥವಾ ಇವ್ರು ಚಿಕ್ಕವರು ಅಂತ ನೋಡಿ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ರೆ ನಾನು ಬಿಗ್ ಬಾಸ್ ಶೋ ಅಲ್ಲಿದ್ದೀನಿ, ಇದು ರಿಯಾಲಿಟಿ ಶೋ, ನಾನು ರಿಯಲ್ ಆಗಿರಬೇಕು, ಅಲ್ಲಿ ಏನೋ ಒಂದು ನನ್ನ ಮೇಲೆ ಆರೋಪಗಳು ಅಥವಾ ಇನ್ನೊಂದು ಏನು ಬರುತ್ತೆ ಅದನ್ನು ರಿಯಲಾಗಿ ಟಾಂಗ್ ಕೊಡಬೇಕು, ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು, ಇನ್ನೊಬ್ರು ನಾನು ಬಕೆಟ್ ಹಿಡಿದು ಮೇಲೆ ಎತ್ತಬೇಕು, ಆ ಥರ ಈ ಥರ ನೋಡ್ದಲ್ಲ ಅವ್ರು ರಿಯಲಾಗಿ ಆಡ್ತಾ ಇದ್ದಾರೆ. ರಿಯಲಾಗಿ ಆಡಲೇಬೇಕು ಸರ್ ಬಿಗ್ ಬಾಸಲ್ಲಿ. ಇನ್ನೊಂದು ಕಾಕ್ರೋಚ್ ಸುದಿ ಹೊರಗಡೆ ಎಲ್ಲ ಸೌಂಡ್ ಮಾಡ್ತಾ ಇದ್ರು, ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕಾಕ್ರೋಚ್ ಸುದಿ ಸಾರ್ ಇದಂತೂ ನನಗೆ ತಲೆ ಕೆಡ್ತಾ ಇದೆ. ನಾವೆಲ್ಲ ಗಿಲ್ಲಿಕ್ಕಿನ ಮೊದಲು ನಾವು ನೆನೆಸ್ಕೊಳ್ತಾ ಇದ್ದು ಕಾಕ್ರೋಚ್ ಸುದಿನ. ಅವ್ರು ಏನು ಸರ್ ಅವ್ರು ಆ ಡಾಲಿ ಫಿಲಮಲ್ಲಿ, ಇದು ಟಗರು ಫಿಲಮಲ್ಲಿ, ಶಿವಣ್ಣವ್ರ ಫಿಲಮಲ್ಲಿ ಅವ್ರಿಗೆ ಮಾಡಿರೋ ಆ್ಯಕ್ಷನ್ನು, ಆ ಖರಾಬ್ನೆಸ್ ನೋಡ್ತಾ ಇದ್ದರೆ ಅವರು ಇನ್ನೊಂದು ರೇಂಜ್ಗೆ ಆಡ್ತಾರೆ. ಅಂದರೆ ಒಂದು ಫುಟ್ಬಾಲ್ ರೇಂಜ್ಗೆ ಆಡ್ಕೊಂಡ್ಬಿಡ್ತಾರೆ ಅವ್ರಿರೋ ಹೈಟ್ಗೆ. ಮೊದಲೇ ಅವರು ಉಪ್ಪಿ ಫ್ಯಾನ್ ಬೇರೆ, ಬ್ರಿಲಿಯಂಟಾಗಿ ಯೋಚನೆ ಮಾಡ್ತಾರೆ, ನಾವು ಉಪ್ಪಿ ಸಾರ್ತಾರೆ, ಬಟ್ ಹೆಂಗೆ ಬೇಕು ಹಂಗೆ ಚದುರಂಗದಲ್ಲಿ ಆಡ್ತಾರೆ, ಆ ಥರ ಈ ಥರ ಅಂದ್ಕೊಂಡಿದ್ವಿ. ಯಾಕೆ ಅವ್ರು ಅಷ್ಟು ಇದು ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಅವರು. ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ ಪಾಯಿಂಟ್ಸ್ ನೋಡಿದ್ರೆ ನಮ್ಮ ಸುದೀಪ್ ಸರ್ ಕೂಡ ಅವ್ರು ಟಾಂಗ್ ಕೊಟ್ಟರು, ಹೊರಗಡೆ ನೀನು ಹಾಗೆ ಹೀಗೆ, ಬಟ್ ಬಿಗ್ ಬಾಸ್ ಶೋ ಒಳಗಡೆ ಬಂದಮೇಲೆ ನಾವು ಆಡ್ಕೊಳ್ತೀವಿ ಹಾಗೆ. ಎಲ್ಲೋ ಒಂದು ಕಡೆ ನಮಗೆ ಏನು ತೋರಿಸಿದ್ರು ಅವರು? ಇಲ್ಲ ಸರ್ ಅಂತ ಹೇಳ್ಕೊಳ್ಳೋ ಅಂಥದ್ದು ಏನಿಲ್ಲ. ಈಗ ನಾವು ಗಿಲ್ಲಿಯವ್ರ ಬಗ್ಗೆ ನಾವೇನು ಹೇಳಿದ್ವಿ, ಆದರೆ ಯಾಕೋ ನಮಗೆ ನಾವು ಊಹೆ ಮಾಡಿದ್ದು ಆಡಿದ್ದಾರೆ ಕಾಕ್ರೋಚ್ ಸರ್, ಆದರೆ ನಾವು ಊಹೆ ಒಂದು ಲೆವೆಲ್ಗೆ ಇರುತ್ತಲ್ಲ ಆ ಲೆವೆಲ್ಗೆ ನಮ್ಗೆ ಯಾಕೋ ರೀಚ್ ಆಗಲಿಲ್ಲ ಸರ್. ನಾವು ಅದು ನಮ್ಗೆ ಅಷ್ಟು ಏನು ಸಿಗಲಿಲ್ಲ. ಇಲ್ಲ ನನಗೇನು ಆ ಥರದ್ದು. ಈಗ ನೀವು ರಕ್ಷಿತಾ ಬಗ್ಗೆ ಹೇಳಿದ್ವಿ, ನಾವು ಹೇಳಿದ್ವಿ, ಗಿಲ್ಲಿ ಬಗ್ಗೆ ಹೇಳಿದ್ವಿ, ಆದರೆ ಸುಧೀರ್ ಸರ್ ಬಗ್ಗೆ ಯಾಕೋ ನಮಗೆ ಅಷ್ಟು ಕಾಕ್ರೋಚ್ ಸರ್ ಬಗ್ಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಧ್ರುವಂತು ಹೇಗೆ ಆಡ್ತಿದ್ದಾರೆ? ಒಂದು ಮೀಡಿಯಮ್ ಅಂತ ಅನ್ಕೋಬೋದು. ಅವ್ರೇನೋ ಈಗ ಹೋಗಿ ಮಲ್ಲಮ್ಮ ಇರೋ ತನಕ ಮಲ್ಲಮ್ಮ ಅಂತ ಇದ್ರು, ಅವ್ರು ಹೊರಗಡೆ ಬಂದಮೇಲೆ ಅವರ ಹೆಸರನ್ನ ಎಲ್ಲೂ ತಗೊಂಡಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ತೊಗೊಂಡಿಲ್ಲ. ಅವರಿರೋವರೆಗೂ ಆಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಬರೀ ಅವರು ಮಲ್ಲಮ್ಮ ಬರೀ ಮಾತುಕತೆ ಅಥವಾ ಇವರು ಆ ಒಂದು ಏನು ಪಾಯಿಂಟ್ಸ್ ಅದನ್ನು ಹೇಳ್ಕೊಂಡು ಹಾಗೆ ಹೀಗೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ರು. ಆದರೆ ನಾವು ಶೋ ಅಂತೇಳಿ ಒಳಗಡೆ ಹೋದ್ಮೇಲೆ ನಾವು ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ, ನಮ್ಮ ವೈಲೆಂಟ್ ತೋರಿಸ್ಲೇಬೇಕು. ವೈಲೆಂಟ್ ತೋರಿಸಿದ್ರೇ ನಮ್ಮ ರಿಯಾಲಿಟಿ ಗೊತ್ತಾಗೋದು. ನಮ್ಮ ಬಿಗ್ ಬಾಸ್ ಶೋಲ್ಲಿ ನಾವೇನು ಗೆಲ್ಲಬೇಕು, ನಾವೇನು ಅಚೀವ್ಮೆಂಟ್ ಮಾಡಬೇಕು, ನಾವೇನು ಗುರಿ ಹೊಂದಿದ್ವಿ ಅದನ್ನು ಹೋಗೋದು. ಬಿಗ್ ಬಾಸ್ ಶೋಗೆ ಎಲ್ಲರೂ ಹೋಗೋದಕ್ಕಾಗಲ್ಲ. ಇವತ್ತು ನಾವು ಹೋಗ್ಬೇಕಂತ ಕೇಳಿದ್ರೆ ನಮ್ಮನ್ನು ಯಾರು ಕರ್ಕೊಳ್ಳೋದಿಲ್ಲ, ಅದೊಂದು ಸ್ಥಾನ ಬರಬೇಕು. ಸ್ಥಾನ ಬಂದರೆ ನಾವು ಹೋಗೋದಿಲ್ಲ ಅಂತ ಕೇಳಿದ್ರು ಕರೀತಾರೆ, ಹೌದಲ್ಲ. ಇವತ್ತು ಅವ್ರನ್ನ ಕರೆದಿದ್ರೆ ಅವಕಾಶ ಸಿಕ್ಕಿದೆ, ಅವಕಾಶ ತಕ್ಕಂಗೆ ಆಟ ಆಡಬೇಕು. ಆಟ ಎಲ್ರಿಗೂ ಸಿಗೋದಿಲ್ಲ. ಬಟ್ ನೀವು ಅಲ್ಲೇನೋ ಅವರು ಇವರು ಅಂತ ಅಂದ್ಕೊಂಡಿದ್ರೆ ಆಗೋದಿಲ್ಲ. ನಿಮ್ಮ ರಿಯಾಲಿಟಿ ಶೋ ನೀವು ಆಡಬೇಕು ಅಂತೇಳಿ ನಾನು ಅನ್ಕೊಳ್ತೀನಿ ಸರ್. ಸೂರಜ್ ಮತ್ತು ರಿಷಿಕಾ ಲವ್ ಸ್ಟೋರಿ ಹೇಗಿದೆ? 3 ದಿನದಲ್ಲೇ ಬ್ರೇಕಪ್ ಆಗಿದೆ ಸರ್. ಈ ಬಿಗ್ ಬಾಸ್ ಶೋಗಳು ಹೇಳ್ಬೇಕಂದ್ರೆ ಅರ್ಧ ಪ್ರೇಮಿಗಳು ಈ ಒಂದು ರೊಮ್ಯಾನ್ಸ್ಗಳು ನೋಡ್ತಾರೆ ಏನೋ ಅಂತ ಅನ್ಸ್ಬಿಟ್ಟಿದೆ. ಈಗ ಬೇರೆ ನಮ್ಮ ಇತರೆ ಲ್ಯಾಂಗ್ವೇಜ್ಗಳಲ್ಲಿ ಇನ್ನೂ ಭಯಂಕರ ಬರ್ತಾ ಇದೆ. ಸದ್ಯಕ್ಕೆ ನಮ್ಮ ಕನ್ನಡದಲ್ಲಿ ಅಷ್ಟೇನು ಖರಾಬಾಗಿರೋ ಬರ್ತಾ ಇಲ್ಲ. ಏನು ಕಿಸ್ಸಿಂಗ್ ವಿಸ್ಸಿಂಗ್ ಆ ಥರ ಈ ಥರ ಬರ್ತಾ ಇಲ್ಲ. ಒಂದು ಮಟ್ಟಕ್ಕೆ ಪರವಾಗಿಲ್ಲ, ಸಂಪ್ರದಾಯ ನಡೀತಾ ಇದೆ. ಆದರೆ ಏನು ಈ ಬಿಗ್ ಬಾಸ್ ಶೋಗಳಲ್ಲಿ ಬಂದ ಮೇಲೆ ಶೋ ಅಂತ ಆಡೋಕೆ ಹೋಗ್ಬೇಕಾಗಿತ್ತು, ಅಲ್ಲೇನೋ ಲವ್ಸು ಗಿವ್ಸು ಅದಿದು ಅಂತ ಕೇಳಿದ್ರೆ ಅದು ಮತ್ತು ಆ ಬ್ರೇಕಪ್ಸು ಇದು ಅಂತ ಕೇಳಿದ್ರೆ ಎಲ್ಲೋ ಒಂದು ಕಡೆ ಇನ್ನೇನು ಲವ್ ಮಾಡ್ಬೇಕನ್ನೋ ಪ್ರೇಮಿಗಳಿಗೂ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಲವ್ ಅಂದರೆ ಇಷ್ಟ, ಲವ್ ಅಂದರೆ ಹೀಗೆ ಹಾಗೆ ಅದು ಇದು ಅಂತೇಳಿ ಕನ್ಸು ಕಾಣ್ತಾ ಇರ್ತಾರೆ. ಲವ್ ವಿಚಾರಕ್ಕಿಂತ ನಾನು ಏನು ಹೇಳ್ತೀನಿ ಅಂತ ಕೇಳಿದ್ರೆ
ಪಕ್ಕಕ್ಕಿಟ್ಟು ನೀವು ಶೋನಲ್ಲಿ ಅದೇನು ಪಾರ್ಟಿಸಿಪೆಂಟ್ ಏನಿದೆ ನಿಮ್ಮ ಎನರ್ಜಿ ಏನಿದೆ ಅದನ್ನು ಇದು ಮಾಡೋದು ಚೆನ್ನಾಗಿರುತ್ತೆ ಅಂತ ನನ್ನ ಊಹೆ. ಓಕೆ, ಧನುಷ್ ಗೌಡ ಅವರಿದೆಲ್ಲ ಈ ಸಲ ಕ್ಯಾಪ್ಟನ್ ಆಗಿದ್ದಾರೆ ಈ ಕಲಿ ಹೇಗೆ ಮಾಡಿದ್ರು, ಅವ್ರ ಬಗ್ಗೆ ಹೇಗೆ ಅನಿಸ್ತು? ಸರ್ ಅವರು ಕ್ಯಾಪ್ಟನ್ಗೆ ಶೂಟ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಒಳ್ಳೆ ನೀಟ್ನೆಸ್ ಆಗಿ ಒಂದೇನು ಅಚ್ಚುಕಟ್ಟಾಗಿ ಆ ಕ್ಯಾಪ್ಟನ್ ಯಾವ ರೀತಿ ಮಾಡಬೇಕು ಆ ರೀತಿ ಅವ್ರನ್ನ ರೀತಿ ಆ ಒಂದೇನು ಅವ್ರಿಗೆ ಕ್ಯಾಪ್ಟನ್ಶಿಪ್ ಅಂತ ಕೊಟ್ಟಿದ್ರು ಆ ಕ್ಯಾಪ್ಟನ್ಶಿಪ್ನ ಎಳ್ಕೊಂಡೋಗಿದ್ದಾರೆ. ಪರವಾಗಿಲ್ಲ ಸರ್, ಒಂದು ರೇಂಜ್ಗೆ ಅವರು ಆಡ್ತಾನೆ ಇದ್ದಾರೆ ಅಂತೇಳಿ ಹೇಳ್ಬೋದು ಸರ್. ಕುನಾಳ್ ಅವ್ರದ್ದು ಒಂದು ಸೌಂಡ್ ಬಂತು, ಒಡಿ ಸಾವಿಗೆ ಮಜ್ಜಿಗೆ ಅಂತ, ಇಮಿಡಿಯೇಟ್ಲಿ ಬ್ಲಾಸ್ಟ್ ಆಗಿಬಿಟ್ರು. ಇಷ್ಟು ದಿನ ಸೈಲೆಂಟು, ಮಾತೇ ಬರಲ್ಲ ಅನ್ನೋಂಥ ಹುಡುಗ ಮಾತಾಡ್ತಾನೆ, ಅವನಿಗೆ ಒಂದು ವೇದಿಕೆ ಬೇಕು, ಒಂದು ಸಿಚುವೇಶನ್ ಬೇಕು ಅನ್ನೋ ರೀತಿಯಲ್ಲಿ ಒಂದು ಪೋಟ್ರೆ ಆಯ್ತು. ಸುದೀಪ್ ಸರ್ ಸಹ ಅದೇ ಹೇಳಿದ್ರು, ಮಾತಾಡಲ್ಲ ಅಂತ ಹೇಳ್ಬೇಡಿ, ಅವನಲ್ಲಿ ಮಾತಿನ ಶೈಲಿ ಇದೆ ಅಂತ ಹೇಳಿದ್ರು. ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವರು ಈಗ ನಾವು ಅವ್ರೂ ಅಷ್ಟೇ, ಅವರು ಯಾವುದೋ ಅವರು ಒಂದು ಸಾಂಗು ನಾ ಡ್ರೈವರೋ ನೀನು ಲವರೋ ಅನ್ನೋ ಒಂದು ಸಾಂಗ್ ಮುಖಾಂತರ ಅವರು ತನ್ನ ಇಮೇಜ್ ಏನಂತ ಕೇಳಿ ಅವ್ರಿಗೆ ಇಟ್ಸ್ಕೊಂಡ್ರು. ಎಲ್ಲೋ ಒಂದು ಕಡೆ ಹಳ್ಳಿನಲ್ಲಿ ಇದ್ದವರು ಇವತ್ತು ಡಿಲ್ಲಿ ಬರೋ ಲೆವೆಲ್ಗೆ, ಸಿಟಿ ಬರೋ ಲೆವೆಲ್ಗೆ ಒಂದು ಒಳ್ಳೆ ಕ್ರೇಜ್ನ ಅವರು ಸೆಟ್ ಮಾಡಿಕೊಂಡ್ರು. ಸೊ ಬಿಗ್ ಬಾಸ್ ಏನಿದೆ ಅಂಥ ಒಂದು ಯಾವುದೋ ಚಿಕ್ಕ ಅಂದರೆ ಝೀರೋಯಿಂದ ಬೆಳೆದಿರೋನೇ ಒಂದು ರೇಂಜಿಗೆ ಬೆಳೆಸಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಒಂದು ಒಳ್ಳೆ ವ್ಯಕ್ತಿಗಳನ್ನ ಅವ್ರು ಆಯ್ಕೆ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಟ್ರೆಂಡ್ ಆಗಿರ್ತಾರೆ ಸೊ ಅವ್ರನ್ನ ಎತ್ಕೊಂಡು ಅವ್ರು, ಯಾಕಂದರೆ ಅಂಥ ಒಂದು ವ್ಯಕ್ತಿಗಳು ಬೆಳೆಸಿದ್ರೆ ಜೀವನದಲ್ಲಿ ಅವ್ರು ಯಾಕೆ ಬೆಳೆದಿದ್ದಾರೆ, ಇನ್ನಿರೋ ಅಂತ ಬೆಳಿಬೇಕು ಅನ್ನೋರಿಗೆ ಅವ್ರು ಒಂದು ಸ್ಫೂರ್ತಿ ಕೊಡ್ತಾರೆ ಹಾಗೆ ಅಂತೇಳಿ ಒಂದೆಲ್ಲ ಒಂದು ಕಡೆ ಟ್ರೆಂಡ್ ಮಾಡಬೇಕು ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಎತ್ಕೊಳ್ತಾ ಇದ್ದಾರೆ. ಬಟ್ ಅವ್ರನ್ನ ನಾವು ಮೊನ್ನೆ ಏನು ಮಲ್ಲಮ್ಮ ಮತ್ತು ಅವರು ಮಾಳು ಬಂದಿದ್ದಾಗ ಅವ್ರದ್ದು ಇವ್ರು ಹೋಗ್ತಾರೆ ಅವ್ರು ಹೋಗ್ತಾರೆ ಅಂತ ಕನ್ಫ್ಯೂಸ್ ಇತ್ತು. ಆದರೆ ನಮಗಂತೂ ನಾವು ಅನಿಸಿಕೆ ಇತ್ತು, ಯಾಕಂತ ಕೇಳಿದ್ರೆ ಎಲ್ಲೋ ಒಂದು ಕಡೆ ಮಲ್ಲಮ್ಮ ತುಂಬ ವ್ಯಕ್ತಿತ್ವ, ತುಂಬ ಒಳ್ಳೆತನ, ಚೆನ್ನಾಗಿ ಅವರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಎಲ್ಲರ ಜೊತೆ ಬೆರೀತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ಇವ್ರು ಹೋಗೋದಿಲ್ಲ ಅಂದರೆ ಇವ್ರನ್ನ ರಿಜೆಕ್ಟ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಎಲ್ಲೊಂದು ಕಡೆ ಮಾಳುಗೆ ಬಂದರೆ ಮಾಳು ಅಷ್ಟು ಬೇಗ ಹೋಗೋದಿಲ್ಲ. ಬಟ್ ಆದ್ನೂ ಏನೋ ಅಷ್ಟು ಅಂತ ರೆಸ್ಪಾನ್ಸ್ ಏನು ಕೊಡ್ತಾ ಇಲ್ಲ, ಸುಮ್ಮನೆ ಏನೋ ಓಡಾಡ್ಕೊಂಡಿರ್ತಾನೆ, ಏನೋ ಯೋಚನೆ ಮಾಡ್ತಾ ಇರ್ತಾನೆ, ಏನೋ ಅಷ್ಟು ಎಲ್ಲರ ಜೊತೆ ಬೆರೀತಾ ಇಲ್ಲ. ಅದು ನೋಡಿ ನಮಗೂ ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಆದರೆ ಏನಾಗುತ್ತೆ ಅದನ್ನ ಅದೃಷ್ಟ ವೋಟಿಂಗಲ್ಲೇ ಈತನಿಗೆ ಚೆನ್ನಾಗಿ ಬಂದು ಎಲ್ಲೋ ಒಂದು ಕಡೆ ಮಲ್ಲಮ್ಮ ಮಿಸ್ ಆಗಿ ಏನು ಅಲ್ಲಿ ಬಿಗ್ ಬಾಸಲ್ಲಿ ಇರೋಂಥ ಅವಕಾಶ ಕಳ್ಕೊಂಡ್ರು. ಇರಲಿ, ಆದರೆ ಮಾಡೋರು ಇನ್ನಷ್ಟು ಇದು ಕೊಡ್ಬೇಕು ಸರ್. ಈಗೇನು ಕೊಡ್ತಾಯಿದ್ರೆ ಇದು ಹಿಂಗೆ ಹೇಳ್ಕೊಂಡು ಹೋಗ್ಬೇಕು. ಅವರು ಬರೀ ಅಲ್ಲೇ ಇದ್ರೆ ಆಗೋದಿಲ್ಲ. ಅವರು ಏನು ಆ ಒಂದು ಸಾಂಗ್ ಮಾಡಬೇಕಾದ್ರೆ ತಮ್ಮ ಎನರ್ಜಿ ಏನಿತ್ತು, ಅವರು ಏನು ಆ ಒಂದು ಪ್ರಶ್ನೆಸ್ನ ಎಳ್ಕೊಂಡು ಯಾವ ರೀತಿ ಅವ್ರ ಮೇಲೆ ಬಂದರು ಅದನ್ನು ಇಲ್ಲಿ ಯೋಚನೆ ಮಾಡಿ ಟ್ಯಾಲೆಂಟ್ ಉಪಯೋಗಿಸಿ ಆಟದಲ್ಲಿ ಆಡಬೇಕು. ಬಿಗ್ ಬಾಸಲ್ಲಿ ಎಲ್ರಿಗೂ ಅವಕಾಶ ಇದೆ, ಒಳ್ಳೆ ಆಟ ಆಡಲೇಬೇಕು. ಆಟ ಆಡಿದ್ರೆ ಎಲ್ರಿಗೂ ಅವಕಾಶ ಇದೆ, ಗೆಲ್ಬೋದು. ಬಟ್ ಅವರು ಒಳ್ಳೆತನನ ಅಥವಾ ಅವ್ರು ಏನು ರಿಯಾಲಿಟಿ ಏನಿದೆ ಒಳಗೆ ಇಟ್ಕೊಂಡಿದ್ರೆ ಆಗೋದಿಲ್ಲ, ಅದನ್ನ ಈಚೆ ತರಲೇಬೇಕು. ನಾನು ಎಲ್ಲೋ ಒಂದು ಕಡೆ ಜನಗಳ ಹತ್ರ ಒಳ್ಳೇದು ಮಾಡಬೇಕು, ಒಳ್ಳೆ ಹೆಸರು ಪಡಿಬೇಕು, ನಾನು ರ್ಯಾಶ್ ಆಗೋದಿಲ್ಲ, ನಾನು ಬ್ಲಾಶ್ ಆಗೋದಿಲ್ಲ, ಆ ಥರ ಈ ಥರ ಸೈಲೆಂಟ್ ಆಗಿದ್ದರೆ ಅದರಿಂದ ಏನು ಪ್ರಯೋಜನ ಇರೋದಿಲ್ಲ. ಮೊನ್ನೆ ಕ್ಯಾಪ್ಟನ್ಸ್ ಎಪಿಸೋಡಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಒಬ್ಬರೇ ಇದೇನು ಭಾಳಷ್ಟು ಜನ ಬಂದಿದ್ದಾರಲ್ಲ, ಫೇಕ್ ಫ್ಯಾನ್ಸ್ ಅನ್ನೋ ರೀತಿಯಲ್ಲಿ ಹೊರಗಡೆ ಪೋಟ್ರೆ ಆಗ್ತಾ ಇದೆ. ಅವರೆಲ್ಲರಿಗೂ ಕೂಗ್ತಾ ಇದ್ರು, ಇವರು ನಿಮ್ಮ ಫ್ಯಾನ್, ನಿಮ್ಮ ಫ್ಯಾನ್, ನಿಮ್ಮ ಫ್ಯಾನ್ ಅಂತ. ಸ್ಪರ್ಧಿಗಳಲ್ಲಿ ಬಂದು ಇವರೆಲ್ಲ ನನ್ನ ಫ್ಯಾನ್ಸ್ ಅಂತೇಳಿ ಭಾಳ ಹೆಮ್ಮೆಯಿಂದ ಇದ್ದರು. ಬಟ್ ರಿಯಾಲಿಟಿ ಚೆಕ್ ಮಾಡಿದಾಗ ಅವರೆಲ್ಲರೂ ಒಬ್ಬರೇ ಆಗಿದ್ದರು. ಈಗ ನೀವು ಒಬ್ಬರಿಗೆ ಫ್ಯಾನ್ ಆಗಿರಬೇಕು, ಎಲ್ಲರಿಗೂ ಫ್ಯಾನ್ ಆಗಿರ್ತೀರಾ ಸರ್? ನಾನು ವೈಯಕ್ತಿಕ ನಾನು ಏನು ಹೇಳ್ತೀನಿ ಅಂತ ಕೇಳಿದ್ರೆ ಇದು ಆ್ಯಕ್ಚುಲಿ ಸುಮಾರು ಜನ ಎಲ್ಲರ ಹೆಸರು ಕೂಗ್ತಾ ಇದ್ರು. ಮಾಳು ಬಂದಾಗ ಮಾಳು, ಸ್ಪಂದನ ಬಂದಾಗ ಸ್ಪಂದನ, ಗಿಲ್ಲಿ ಬಂದಾಗ ಗಿಲ್ಲಿ ಅಂತ ಕೂಗ್ತಾ ಇದ್ರು. ವೋಟಿಂಗಲ್ಲೆಲ್ಲೋ ಮಿಸ್ ಆಗಿದೆ ಅಂತ, ಯಾಕಂದ್ರೆ ಕೆಲವರು ಕಾವ್ಯನೇ ಕ್ಯಾಪ್ಟನ್ ಆಗಬೇಕು ಅಂತ ಇದ್ರು, ಕೆಲವರು ಮಾಳು ಆಗಬೇಕು ಅಂತ. ಇಲ್ಲೆಲ್ಲ ಫೇಕ್ ವೋಟಿಂಗ್ ನಡೆದಿದೆ ಅಂತ ಜನರ ಅಭಿಪ್ರಾಯ ಇದು ಸರ್. ಜನರು ಅಷ್ಟು ಬೇಗ ಅದನ್ನು ಏನು ಇಲ್ಲದೆ ಆ ಥರ ಏನು ಅಭಿಪ್ರಾಯ ಪಡೋದಿಲ್ಲ. ಎಲ್ಲೋ ಒಂದು ಕಡೆ ಆ ಥರ ನಾವು ಅದನ್ನು ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ. ಬಿಗ್ ಬಾಸ್ ಮಕ್ಕರ್ ಮಾಡ್ತು ಅನ್ನೋ ರೀತಿಯಲ್ಲಿ ಹೊರಗಡೆ ಪೋಟ್ರೆ ಆಗ್ತಾ ಇದೆ. ಹೌದೌದು ಸರ್, ಆ ಥರ ಹೇಳೋದಕ್ಕಾಗಲ್ಲ ಸರ್. ಈಗ ಹನುಮಂತ್ ಅವರು ಇದಕ್ಕಿಂತ ಮುಂಚೆಲ್ಲ ಅವ್ರು ಮಾಡಿದ್ರು, ಅವ್ರು ಒಂದು ಬಡತನ, ಅವ್ರೊಂದು ಒಳ್ಳೆತನ, ಅವರೊಂದು ಏನು ಆ ಮಾನವೀಯತೆ ಜನಗಳಿಗೆಲ್ಲ ಗೊತ್ತಿತ್ತು, ಅವ್ರು ಯಾವ ರೀತಿ ಬೆಳ್ಕೊಂಬಂದಿದೆ, ಯಾವ ರೀತಿ ಕಷ್ಟದಲ್ಲಿದ್ದಾರೆ. ಸೊ ಅಂಥವ್ರು ಬೆಳಿಬೇಕು, ಅಂಥವ್ರು ಇದು ಮಾಡಬೇಕು. ಈಗ ವೋಟಿಂಗ್ ಅವ್ರು ಮಾಡೋಂಗೆ ಇದ್ದಿದ್ರೆ ಅವ್ರದ್ದು ಎಷ್ಟೋ ಇದಾಗ್ತಾಯಿತ್ತಲ್ಲ. ಬಟ್ ಆ ಥರ ಎಲ್ಲ ವೋಟಿಂಗ್ ಎಲ್ಲ ಫೇಕ್ ಆಗಿಲ್ವಲ್ಲ. ಆ ಥರ ಫೇಕ್ ಆಗಿದ್ದರೆ ಈಗ ನಮ್ಮ ಹನುಮಂತ್ ಅವ್ರು ಏನಿದ್ರೆ ಅವ್ರು ಗೆಲ್ಲೋದಕ್ಕೆ ಆಗ್ತಾ ಇದ್ದಿಲ್ಲ ಅಲ್ವಲ್ಲ. ಅವರೊಂದು ಇದು ನೋಡಿ ಅಂದರೆ ಜನ ಡಿಸೈಡ್ ಮಾಡ್ತಾರೆ ಸರ್ ಯಾರನ್ನ ಗೆಲ್ಲಿಸ್ಬೇಕು, ಈಗ ನೋಡಿ ನೀವು ಬಿಗ್ ಬಾಸಲ್ಲಿ ಹೇಳ್ಬೇಕಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಾಸ್ತಿ ಮಾತಾಡ್ತಾಯಿದ್ದು ನಮ್ಮ ಗಿಲ್ಲಿ ಅವ್ರನ್ನ ಯಾಕೆ ಅಷ್ಟು ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರು ಆ ಥರ ಝೀರೋಯಿಂದ ಬೆಳೆದಿರೋದಕ್ಕಿಂತ ಅವ್ರ ವೈಯಕ್ತಿಕ ವ್ಯಕ್ತಿತ್ವನ ಹಾಗೆ ಬೆಳೆಸ್ಕೊಂಡು ಬಂದಿದ್ದಾರೆ. ಇರಲಿ, ಅವರು ಕಾಮಿಡಿನಲ್ಲಿ ಮತ್ತು ಏನೋ ಅವರು ಅದು ಇದು ಅನ್ನೋ ವಿಚಾರಗಳು ಇರುತ್ತೆ. ಆದರೆ ಇಲ್ಲಿ ಅದೆಲ್ಲ ಇದಾಗುತ್ತೆ. ಬಟ್ ಆ ಥರ ಇಲ್ಲ, ಜನ ಡಿಸೈಡ್ ಮಾಡ್ತಾರೆ ಸರ್. ವೋಟಿಂಗ್ ಅಂದು ಫೇಕ್ ನಡೆಯಲ್ಲ ಅಂತ ಅನ್ಕೊಳ್ತಿದ್ದೆ. ಸಡನ್ ಕಾಲ್ ಬಿಗ್ ಬಾಸಿಂದ ನಿಮಗೆ ಬಂತಂದ್ರೆ ನೀವು ಬನ್ನಿ ಬಿಗ್ ಬಾಸ್ಗೆ ಅಂದ್ರೆ ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ? ಓ ಮೈ ಗಾಡ್, ಆಕಾಶದಲ್ಲಿ ಹೋಗಿ ಆ ಗಾಳಿಪಟ ಆಡಿಸ್ಬಿಡ್ತೀನಿ ಸರ್ ಅವತ್ತು. ಓಕೆನಾ? ಯಾಕಂತ ಕೇಳಿದ್ರೆ ನಮಗೂ ಜೀವನದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಹಂಗಾಗಿ ಎಷ್ಟೋ ಪ್ರಯತ್ನ ಪಡ್ತಾಯಿದ್ವಿ. ಜೊತೆಗೆ ಸುದೀಪ್ ಸರ್ನ ನಾನು ಹೇಳ್ಬೇಕಂತ ಕೇಳಿದ್ರೆ ಸುಮಾರು ಒಂದು ವರ್ಷದ ಮೇಲೆ 2 ತಿಂಗಳು 3 ತಿಂಗಳಾಗಿದೆ. ಅದು ಅವ್ರ ಮೇಲೆ ನಾನು ಸಾಂಗು ಮಾಡಿದ್ದೀನಿ, ಒಂದು ಡೈಲಾಗ್ ಮಾಡಿದ್ದೀನಿ. ಇದುವರೆಗೂ ನಾನು ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ, ನಾನು ಅವ್ರಿಗೆ ಒಂದು ಸಾಂಗು ಅಥವಾ ಡೈಲಾಗು ಹೇಳಿಲ್ಲ. ಬರ್ತಡೇಗೆ ಹೋದ ವರ್ಷ ಬರ್ತಡೇಗೂ ಬಂದಿದ್ದೆ, ಈ ವರ್ಷ ನಂದಿ ಗ್ರೌಂಡ್ಸಲ್ಲಿ ಬರ್ತಡೇಗೂ ಬಂದಿದ್ದೆ. ಆ ಜನ, ಆ ಅಭಿಮಾನಿಗಳು, ಅದೇನೋ ದೇವ್ರ ಆಶೀರ್ವಾದ, ಮಳೆ, ಓ ಮೈ ಗಾಡ್,
ಎಲ್ಲಿ ಸರ್ ಅವ್ರಿಗೆ ಹೇಳೋದು? ಆ ಜನ ಆ ಇದು ಅಭಿಮಾನಿತ್ವ ಕಿರಿಸ್ತಾ ಆ ಕೂಗೋದು, ಆ ವಿಶ್ ಮಾಡೋದು, ಆ ಸೆಲೆಬ್ರಿಟಿ ಮಾಡೋದು, ಅದನ್ನೆಲ್ಲ ನೋಡಿ ನಾನು ಖುಷಿ ಆಗ್ಬಿಟ್ಟು ಸರ್ ನಿಮ್ಮ ಸಾಂಗ್ ಹೇಳೋದು ನನ್ನ ಮನಸ್ಸಲ್ಲೇ ಇರಲಿ, ಇನ್ನೂ ಸರಿ ಸಿಕ್ಕಿದ್ರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಬಿಗ್ ಬಾಸ್ ಅನ್ನೋ ಅವಕಾಶ ಸಿಕ್ಕಿ ನನಗಂತೂ ಸುದೀಪ್ ಸರ್ನ ಡೈರೆಕ್ಟಾಗಿ ನೋಡೋ ಅವಕಾಶ ಸಿಕ್ಕಿದ್ರೆ ಫಸ್ಟ್ ಒಂದು ಸಾಂಗ್ ಹೇಳ್ತೀನಿ, ಫಸ್ಟ್ ಒಂದು ಡೈಲಾಗ್ ಹೇಳ್ತೀನಿ ಸರ್ ನಾನು. ಹೇಳಿ ಸರ್ ಅದನ್ನು ಇಲ್ಲೇ. ಸರ್ ಹುಚ್ಚ ಪ್ರೀತಿಯಲ್ಲೇ ಕಿಚ್ಚ ಕೋಪದಲ್ಲೇ ಮಮ ಮಾರ್ಕ್ಸಿನ್ ಮೊದಲ ಬರ್ತಾನ ಭಾಷಾ ಎಕ್ಸ್ಟ್ರಾ ಆಕ್ಷನ್ನು ಬಾಸು ಫ್ಯಾಷನ್ನು ಲೋಡೆಡ್ ಗನ್ನೇನೋ ಫುಲ್ ಫೈರು ಭಾಷಾ ಇವ ಬಂದ್ಬಿಟ್ರ ಶಿವಂತರ ಕಾಳಿ ಸರ ಸೈಡ್ಗೋಗ್ರೋ ಬರ್ತಾನೆ ಗೋಳಿ ಅಣ್ಣ ಅಭಿನಯ ಚಕ್ರವರ್ತ ಕೇಳಿ ಅಣ್ಣ ಆಲ್ಮೋಸ್ಟು ಹೈ ಪವರ್ ಹೇಳಿ ನವಾಬು ನಸೀಬು ಹಣ ತುಂಬ ಖರಾಬು ದಿಮಾಕಲ್ ಗುರಾಯಿಸಿದ್ರೆ ಅಲ್ಲೇ ಕೊಡ್ತಾರೆ ಜವಾಬು. ಹುಚ್ಚ ಒನ್ ಓನ್ಲಿ ಕಿಚ್ಚ, ಮಾತಲ್ಲಿ ಸೈಲೆಂಟು, ವಾಯ್ಸಲ್ಲಿ ವೈಲೆಂಟು, ಸ್ಟೈಲಲ್ಲಿ ಡಿಫ್ರೆಂಟು, ಲೈಫಲ್ಲಿ ಡಿಸೆಂಟು ಪಾರು. ಇವನು ಕನ್ನಡದ ಸ್ಟಾರು. ನಟನೆ ಈ ಬಿಗ್ ಬಾಸ್ನ ಬೀಟ್ ಮಾಡೋರು ಯಾರು? ಓಕೆ.